ಬದನೆಕಾಯಿ ದಿಂಡು ಪಲ್ಯ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾವು ಮೊದಲಿಗೆ ಬಾಳೆದಿಂಡು ತೋಟದಿಂದ ತಗೊಬರ್ತಾಯಿದ್ವಿ ಕಡ್ಕೊಂಡು. ಅದು ನಂಗೆ ಕೊನೆ ಹಾಕಿರೋದು ಬಾಳೆದಿಂಡು ಕಡಿಬೇಕು, ಕೊನೆ ಹಾಕ್ತಿರೋದು ಕಡಿಯೋಕೆ ಹೋಗಬಾರ್ದು. ನಂತರ ಅದನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಕ್ಲೀನಾಗಿ ಹೀಗೆ ತೆಕ್ಕೋಬೇಕು. ಮೇಲ್ಗಡೆ ಸಿಪ್ಪೆಲ್ಲ ತೆಗೆದು ಒಳಗಡೆ ಮಾತ್ರ ಒಂದು ದಂಡು ಬರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡಿ. ಇಲ್ಲಾಂದರೆ ಮೇಲೆಗಡೆಲ್ಲ ಬಲ್ತಿರುತ್ತೆ, ಚೆನ್ನಾಗಿರೋದಿಲ್ಲ. ನಂತರ ಅದಾದ ನಂತರ ಅದನ್ನ ಎಲ್ಲ ದಂಡು ತೆಗೆದಿದ್ದೀವಿ, ಕಟ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ನೂಲು ಥರ ಬರುತ್ತೆ, ಆ ನೂಲನ್ನ ಕ್ಲೀನಾಗಿ ತೆಕ್ಕೊಂಡು ಕಟ್ ಮಾಡ್ತಾ ಹೋಗ್ಬೇಕು ನಾವು. ನಂತರ ಕಟ್ ಮಾಡಿರೋದನ್ನ ನಾವು ಸ್ಲೈಸಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನ ಮತ್ತೆ ಸಣ್ಣದಾಗಿ ಉತ್ತರಿಸ್ಕೋಬೇಕು. ಯಾಕಂದರೆ ಇದು ಬೇಯೋದಿಲ್ಲ ಮತ್ತು ಉಪ್ಪು ಖಾರ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾವು ಮಾಡ್ತಾಯಿದ್ದೀನಲ್ಲ ಇದೇ ಥರ ಮಾಡಿಕೊಳ್ಳಿ. ನಾನು ತಪ್ಪು ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ನಂತರ ನಾವು ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡಿದ್ದೀವಿ. ನೀರಿಗೆ ಕಡ್ಡಿ ಹಾಕ್ಕೊಂಡಿದ್ದೀವಿ. ಏನಕ್ಕಂತ ಇದಾಗ್ಬೋದು. ಇವಾಗ ನೋಡಿ ಅದು ಏನು ಮಾಡ್ತೀವಿ ಅಂತ. ನೆಕ್ಸ್ಟು ಇದನ್ನ ಅದರಲ್ಲಿ ಮತ್ತೆ ನೂಲಿರುತ್ತೆ, ಅದನ್ನ ಮತ್ತೆ ತೆಗಿಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಅದನ್ನ ನೂಲನ್ನ ಕ್ಲೀನಾಗಿ ಕಡ್ಡಿ ಸಹಾಯದಿಂದ ಅಲ್ಲಾಡಿಸಿ ನೋಡಿ, ಇವಾಗ ತೆಗಿತಿದ್ದೀವಿ ನೋಡಿ, ಈ ಥರ ಬರುತ್ತೆ. ಅದು ಕ್ಲೀನಾಗಿ ತೆಕ್ಕೊಳ್ಳಿ. ನೋಡಿ, ಹಿಂಗೆ ತಿರುಗಿಸಿ ಕ್ಲೀನಾಗಿ ತೆಗಿಬೇಕು. ಆವಾಗ ನಿಮ್ಗೆ ತಿನ್ನಬೇಕಾದ್ರೆ ನೂಲು ಥರ ಸಿಗೋದಿಲ್ಲ. ಹಂಗಾಗಿ ಕ್ಲೀನಾಗಿ ತೆಗಿತಾ ಇರಬೇಕು. ನಂತರ ಇದಕ್ಕೆ ರೆಸಿಪಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಏನೇನು ಬೇಕು ಅಂತ. ಅಕ್ಕಿ ಪೌಡ್ರನ್ನ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹುರಿತಾ ಇದ್ದೀನಿ ಅಕ್ಕಿ ಪೌಡ್ರನ್ನ. ಹುರಿದಾದ್ಮೇಲೆ ನೆಕ್ಸ್ಟು ಒಗ್ಗರಣೆ ನಾರ್ಮಲಾಗಿ ಈರುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು 4 ಚಿಲ್ಲಿ ಹಾಕ್ಕೊಳ್ಳಿ, ಒಣಗಿರೋ ರೆಡ್ ಚಿಲ್ಲಿ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಹುರ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿರೋಂಥ ಬಾಳೆದಿಂಡನ್ನ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕಡಲೆಕಾಳು ನೆನೆ ಹಾಕಿದ್ವಿ, ಕಡಲೆಕಾಳು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಇವಾಗ ನಾವು ಅಕ್ಕಿ ಇದಕ್ಕೆ ತುರಿದಿಟ್ಟಿರೋಂಥ ಕಾಯಿನ ಮಿಕ್ಸ್ ಮಾಡ್ಕೊಳ್ತೀವಿ. ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾಯಿಲ್ಲ, ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಹಾಕಿ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ ಅಂತ ಅದಕ್ಕೆ ಹಾಕ್ತಾಯಿದ್ವಿ. ನಂತರ ಇದು ನೋಡಿ ಸ್ವಲ್ಪ ಬೆಂದಿದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ, ಬೆಂದಿದೆ ಸ್ವಲ್ಪ. ಅದಕ್ಕೆ ನಂತರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅರಿಶಿನ ಪೌಡ್ರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿರ್ಕೊಂಥ ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ. ಇದ್ರ ಲಾಸ್ಟಿಗೆ ಸೇರಿಸ್ಕೋಬೇಕು. ಹುಳ್ಳಿಕಾಳು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿರೋದು ಅಕ್ಕಿ ಪೌಡ್ರು ಮತ್ತು ಇದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಚೆನ್ನಾಗಿ ಬೇಯ್ದಾದ್ಮೇಲೆ ಇದನ್ನ ನಾವು ರೊಟ್ಟಿ, ಚಪಾತಿ ಎಲ್ಲ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಿದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದ್ಸಲ ಹೇಗೆ ಬರುತ್ತೆ ಅಂತ. ನಂತರ ಇದಕ್ಕೆ ನಾವು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಬೇಯಕ್ಕೆ ಬಿಡಬೇಕು. ರೆಡಿಯಾಗಿರುತ್ತೆ ನಮ್ಮ ರೆಸಿಪಿ. ನೋಡ್ಬೋದು ನೀವೀಗ.